ಏನಾಯ್ತು? ಬರ್ತಾ ಇದ್ದೆ ನಾನು ಗಾಡಿ ತಗೊಂಡು ಬರ್ಬೇಕಾರೆ ಇಲ್ಲೊಂದು ಓಮಿನಿ ಹೋಯ್ತು. ಮಕ್ಕಳು ಶಾಲೆ ಮಕ್ಕಳಲ್ಲಿ ಇದ್ವಿ. ಇದು ಪಾಸ್ ಆಯ್ತಾ ಒಮ್ಮೆ ಹೋದ ತಕ್ಷಣ ಅವನು ಟೈರಿಗೆ ಚೂರು ಹಿಂಗೆ ಮಾಡಿದ್ನು, ಫೋನ್ ಆಗಿದ್ನ ಗೊತ್ತಿಲ್ಲ. ಒಂದು ಹೋದ ತಕ್ಷಣ ಸೀದಾ ಅಲ್ಲಿಂದ ಹೊರತ ತಕ್ಷಣ ಚಕ್ರ ತರ್ತೀರಿ ಸೀದಾ ಒಳಗೆ ಹೋಗ್ಕೊಡ್ತು. ನಿಮ್ಮ ಎದುರುಗಡೆ ನಮ್ಮ ಎದುರು ನೋಡ್ತಿದ್ದೆ. ಆದ ತಕ್ಷಣ ಅವ್ನು ಹಣ ತಾಯಿ ಉಳಿಸೋರು ಅಂದಷ್ಟೇ. ಅವ್ನ ಎದ್ದು ಹೊರಗೆ ಬಂದಿದ್ದ. ಅವ್ರು 2 ಜನ ಒಳಗಿದ್ರು. ಎಷ್ಟು ಜನ ಇರೋಣ ಅಂದೆ. 2 ಜನ 3 ಜನ ಅಂದ್ ಒಂದ್ಸರಿ 2 ಚೀಲ ಅಂದ. ಅಕ್ಕ ತಂಗಿ ಅಮ್ಮ ಅಂದ್ರು. ತಾಯಿ ಉಳಿಸೋಣ 3 ಸಲ ಅಷ್ಟೇ ಕೂಗಿದ. ಅಣ್ಣ ತಡಿ ಅಣ್ಣ ಹಗ್ಗ ತರ್ತೀವಿ 5 ನಿಮಿಷ ತಡಿ ಅಂದೆ. ಅಷ್ಟೊಳಗೆ ನಾನು ಆಚೆಗೆ ಹಾರ್ಕೊಂಡೆ. ಅವ್ ಇಮ್ರಾನ್ ಹಗ್ಗ ತರ ಕಳಿಸ್ತೇನೆ ಪಟ್ಟ ತಂದ ತಕ್ಷಣ ಇಮಿಡಿಯೇಟ್ಲಿ ಹಗ್ಗ ಕಟ್ತೀವಿ ನೀರೊಳಗೆ ಕಟ್ಟಿ ಎಳ್ತಿದ್ವಿ. ಒಂದ್ಸಲ ಎಳ್ದು ಹಗ್ಗ ಕಟ್ಟಾಯ್ತು. ಮತ್ತೆ ಹಗ್ಗ ದಪ್ಪ ಕಟ್ಟಿ ಎಳ್ದು. ಅಜ್ಜಿ ಎಲ್ಲ ಹಿಂದ್ಗಡೆ ಕೂತಿತ್ತ ಮುಂದ್ಗಡೆ ಕೂತಿತ್ತ? ಅಜ್ಜಿ ಮುಂದೆ ಕೂತಿತ್ತು, ತಂಗಿ ಹಿಂದ್ಗಡೆ ಕೂತಿದ್ರು. ಅವ್ರು 2 ಜನ ಸೇರಿ ಅಜ್ಜಿ ಎತ್ಬೇಕಂದ್ರೆ ಬಂದು ಅಜ್ಜಿ ಹೋಗಿತ್ತು. ಎತ್ಬೇಕಾದ್ರೆ ಜೀವ ಹೋಗಿತ್ತ? ಸುಮಾರಕ್ಕೆ ಹೋದಂಗೆಲ್ಲ ಹೋಗಿತ್ತು. ಇದು ಮಾತ್ರ ಉಳಿಸಿಲ್ಲ ಅದನ್ನು ತಂಗಿನ. ಅದು ಹಂಗೆ ಎತ್ಕಿ ಬಂದು ನೀರೊಳಗೆ. ನಿಮ್ಮ ಹೆಸರೇನು? ಗಿರೀಶ್ ಅಂತ. ಯಾವರು? ನಮ್ಮ ಸ್ವಂತೂರು ಸಹಜ. ನಾವಿಲ್ಲ ಗೌಟು ಪರಮೇಶ್ವರ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ರಿಪ್ಪೇಟೆಯಿಂದ ಊರಿಗೆ ಹೋಗಿ ಬಂದಿದ್ದವರು. ಯಾವ ಕಡೆಯಿಂದ ಬರ್ತಾ ಇದ್ರು? ಕಡೆಯಿಂದ ಅಮ್ಮನ ಕಡೆ ಜಾತ್ರೆ ಕೂರಿಸಿ ಬರ್ತಾ ಇದ್ರು. ಗಾಡಿಯಲ್ಲಿ ಬರ್ಬೇಕಾದ್ರೆ ಗಾಡಿ ಪಲ್ಟಿ ಆಯ್ತಾ. ಗಾಡಿ 3 ಜನ ಇದ್ರು. 3 ಜನಲ್ಲೇ ಒಂದು ಕ್ಯಾಟಗರಿ ಇದೆ. ಒಂದು ದತ್ತಾಗಿದೆ, ಒಂದು ಸೀರಿಯಸ್ ಇದೆ, ಒಬ್ಬರು ಮತ್ತೆ ಶಿವಮೊಗ್ಗ ಕರ್ಕೊಂಡೋಗಿದೆ ಇಬ್ಬರದ್ದು. ಒಂದು ಬಾಡಿ ಇಲ್ಲೇ ಇಟ್ಟಿದ್ದೀವಿ, ಗಾಡಿ ಎತ್ತಿದ್ದೀವಿ, ಮೇಲೆ ಇಟ್ಟಿದ್ದೀವಿ. ಪರ್ಸು ಅದರಲ್ಲಿ ಇದ್ದಿದ್ದೆಲ್ಲ ಪೊಲೀಸ್ ಹ್ಯಾಂಡ್ ಓವರ್ ಮಾಡಿದ್ದೀವಿ ನಾವು. ಮೊಬೈಲ್ ಬೀಗದ ಕೈ ಅವ್ರು ಬರ್ತಾ ಇದ್ದಾರೆ. ಇಮ್ರಾನು ಮತ್ತೆ ಗ್ಯಾರೇಜ್ ಇಮ್ರಾನು ಅವರು ಇವರೆಲ್ಲ ಸೇರಿ ಊರಿನ ಸಾರ್ವಜನಿಕರು ಸೇರಿ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದ.